ಹಾಯ್ ಹಲೋ ನಮಸ್ಕಾರ. ಅಯ್ಯಂಗಾರ್ ಫುಡ್ಸಿಂದ ಜಯರಾಮ್. ನಾನು ಇವತ್ತು ಪೂರ್ಣಿಮಾ ಅವ್ರ ಮನೇಲಿದ್ದೀನಿ. ಅವರಿವತ್ತು ಒಂದು ಐಟಮ್ಮು ಸಾಮಾನ್ಯ ಎಷ್ಟೋ ಜನ ಗೊತ್ತಿರ್ಬೋದು, ಕೆಲವ್ರಿಗೆ ಗೊತ್ತಿಲ್ಲದೆ ಇರ್ಬೋದು. ಆ ಒಂದು ಐಟಮ್ ಮಾಡಿ ತೋರಿಸ್ತಾರೆ. ಅದು ಏನು ಅಂತ ನೋಡೋಣ ಬನ್ನಿ. ಪೂರ್ಣಿಮಾ ಅವರೇ ನಮಸ್ಕಾರ. ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಲ್ಲ? ಮತ್ತು ಇವತ್ತು ಏನು ನಮ್ಮ ಅಯ್ಯಂಗಾರ್ಸ್ ಹೋಮ್ ಫುಡ್ ಚಾನಲ್ಗೆ ಏನಮ್ಮ ಮಾಡಿ ತೋರಿಸ್ತೀರಾ ಇವತ್ತು? ನಮಸ್ಕಾರ ಎಲ್ಲರಿಗೂ. ಇದು ಅಯ್ಯಂಗಾರ್ ಫುಡ್ಸ್ ಚಾನಲ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ನಾನು ಒಂದು ಡಿಫ್ರೆಂಟ್ ಆಗಿರೋ ರೆಸಿಪಿನ ತೋರಿಸೋಣ ಅಂತ. ಪ್ಲಸ್ ವೆರಿ ಸಿಂಪಲ್ ಆ್ಯಂಡ್ ಈಸಿ, ಬೇಗನೂ ಮಾಡ್ಬೋದು. ಗುಡ್ ಫಾರ್ ಹೆಲ್ತ್ ಆಲ್ಸೋ. ಗುಡ್ ಫಾರ್ ಹೆಲ್ತ್ ಆ್ಯಂಡ್ ಈವನ್ ಇದು ಮೇನ್ಲಿ ಏಜ್ ಆದವ್ರಿಗೂ ಕೂಡ ತುಂಬ ಒಳ್ಳೆಯದು. ಇದು ಫಾಸ್ಟಿಂಗ್ ದಿವಸ ಮಾಡ್ಬೋದು ಅಂತ ಇದ್ರ ಬಗ್ಗೆ ಕೇಳಿದ್ದೆ. ಫಾಸ್ಟಿಂಗ್ ದಿವಸನೂ ಮಾಡ್ಕೋಬೋದು, ಮಾಮೂಲು ದಿವಸನೂ ಮಾಡ್ಬೋದು. ಈಗ ಏಕಾದಶಿ ಆ ಥರ ಫಲಾರ ಏನಾದರೂ ಮಾಡ್ತಾರೆ ಅಂದರೆ ಅವರು ಇದನ್ನ ತಗೊಂಡ್ರೆ ಅವ್ರಿಗೆ ಫೀಲಿಂಗ್ ಆಗು ಇರತ್ತೆ, ಸುಸ್ತಾಗೋದಿಲ್ಲ ಬೇಗ. ಪ್ಲಸ್ ನೀವೆಲ್ಲ ಈಗ ರಾಗಿ ಮುದ್ದೆ ಇದೆಲ್ಲ ಕಾಮನ್ ಇದ್ದೇ ಇರತ್ತೆ. ಇದು ಇವತ್ತು ನಾನು ತೋರಿಸ್ತಾ ಇರೋದು ಅಕ್ಕಿ ಹಿಟ್ಟಲ್ಲಿ ಮಾಡೋ ಅಕ್ಕಿ ಮುದ್ದೆ ಅಂತ ಹೇಳ್ಬೋದು. ನಾವು ತಮಿಳಲ್ಲಿ ಮೋರ್ಕಳಿ ಅಂತ ಹೇಳ್ತೀವಿ. ಮೋರ್ಕಳಿ, ಮೋರ್ ಅಂದ್ರೆ ಮಜ್ಜಿಗೆ. ಮಜ್ಜಿಗೆ ಇಸ್ ದ ಮೈನ್ ಐಟಮ್. ಮಜ್ಜಿಗೆ ಆಮೇಲೆ ಅಕ್ಕಿ ಹಿಟ್ಟು ಮೈನ್ ಇಂಗ್ರೀಡಿಯೆಂಟ್. ಅದನ್ನ ಯೂಸ್ ಮಾಡಿ ಹೇಗೆ ಮುದ್ದೆ ತರ ಮಾಡ್ಬೋದು ಅಂತ ಹೇಳ್ಕೊಡ್ತೀವಿ. ಓಕೆ ಪೂರ್ಣಿಮಾ ಅವರೇ, ನೆಕ್ಸ್ಟ್ ಇವಾಗ ಏನೇನು ಐಟಮ್ ಬೇಕು ಅಂತ ನೋಡೋಣ. ಓಕೆ, ಹೇಳಿಮ್ಮ ಅವರೇ, ಏನೇನು ಬೇಕು ಅಂತ ತಿಳಿಸ್ತೀರಾ? ಈಗ ನಾನು 1 ಕಪ್ ಅಕ್ಕಿ ಹಿಟ್ಟು ಇಟ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಕಡಲೆಬೇಳೆ ಮತ್ತು ಉದ್ದಿನಬೇಳೆ, ಹಚ್ಚಿರೋ ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಸಿಮೆಣಸಿನ್ಕಾಯಿ. ನೀವು ಬೇಕು ಅಂದರೆ ರೆಡ್ ಚಿಲ್ಲಿ ಕೂಡ ಹಾಕ್ಕೋಬೋದು ಹಸಿಮೆಣಸಿನ್ಕಾಯಿ ಬದಲು. ಮತ್ತು ರುಚಿಗೆ ಉಪ್ಪು, ತೆಂಗಿನಕಾಯಿಯು ಆಪ್ಷನಲ್ಲು ಲಾಸ್ಟಲ್ಲಿ ಹಾಕೋದಕ್ಕೆ. ಮತ್ತು ಒಗ್ಗರಣೆಗೆ ಒಂದು ಸ್ವಲ್ಪ. ಆಮೇಲೆ ನೀರು, ಮಜ್ಜಿಗೆನ ಚೆನ್ನಾಗಿ ಕಡಿದ್ಬಿಟ್ಟು ನೀರು ಮಜ್ಜಿಗೆ ಮಾಡ್ಕೊಂಡಿದ್ದೀನಿ. ಮತ್ತೆ ಒಂದು ಇದರಲ್ಲಿ ನೀರು, ಬರೀ ನೀರು. ಇದೇನು ಅಕ್ಕಿ ಹಿಟ್ಟು ಬಂದು ನೀವು ಮಾಮೂಲಿ ಅಕ್ಕಿ ಹಿಟ್ಟ ಇಲ್ಲ ಅದಕ್ಕೆ ಪ್ರೋಸೆಸ್ ಮಾಡಿದ್ದೀರಾ? ಬರೀ ಮಾಮೂಲಿ ಅಕ್ಕಿ ಹಿಟ್ಟು ಬೀಸಿಸಿರೋದು. ಅದಿಲ್ಲ ಅಂದ್ರೆ ನೀವು ಬೇಕಾದ್ರೆ ಅಂಗಡಿಲಿ ಸಿಗೋ ಅಕ್ಕಿ ಹಿಟ್ಟನ್ನು ಯೂಸ್ ಮಾಡ್ಕೋಬಹುದು. ಓಕೆ, ಹಿಂಗು ಹಾಕ್ತಾ ಇದ್ದೀರಾ? ಹಿಂಗ್ ಹಾಕ್ತಾ ಇದ್ದೀನಿ. ಒನ್ ಆಫ್ ದ ಮೈನ್ ಇಂಗ್ರೀಡಿಯೆಂಟ್ಸ್ ನಮ್ಮ ಅಯ್ಯಂಗಾರ್ ಡಿಶಸ್ ಅಲ್ಲಿ. ಸಾಮಾನ್ಯ ಈ ತರ ಐಟಮ್ಗಳಿಗೆ ಹಿಂಗ್ ಇಸ್ ರಿಯಲಿ ದ ಕಿಂಗ್. ಏನ್ ಮಾಡ್ತೀರಾ ಮೇಡಮ್ ಇವಾಗ? ಫಸ್ಟ್ ಇವಾಗ ಈ ಅಕ್ಕಿ ಹಿಟ್ಟನ್ನ ಒಂದು ಪಾತ್ರೆ, ಸ್ವಲ್ಪ ದೊಡ್ಡ ಪಾತ್ರೆಯಲ್ಲಿ ಹಾಕೋತೀನಿ. ಆಮೇಲೆ ಇದಕ್ಕೆ ನೀರು ಮಜ್ಜಿಗೆನೂ ಹಾಕೋತೀನಿ. ಮಜ್ಜಿಗೆ ಸ್ವಲ್ಪ ಹುಳಿ ಇದ್ರೂ ಚೆನ್ನಾಗಿರುತ್ತೆ ಟೇಸ್ಟ್. ಹಾಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಇದು ಗಂಟಿಲ್ದೇ ಇರೋಂಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವು ಬೇಕು ಅಂದರೆ ಕೈಯಲ್ಲಿ ಕೂಡ ಮಾಡ್ಕೋಬೋದು, ಇಲ್ಲಾಂದರೆ ಈ ಥರ ಯೂಸ್ ಮಾಡಿದ್ರೆ ಒಳ್ಳೇದು. ಕ್ಲೀನಾಗಿ ಮಿಕ್ಸ್ ಆಗುತ್ತೆ, ಏನು ಗಂಟಾಗೋದಿಲ್ಲ. ಈ ಟೈಮಲ್ಲೇ ಮಿಕ್ಸ್ ಮಾಡೋವಾಗಲೇ ಸ್ವಲ್ಪ ಉಪ್ಪು ಕೂಡ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಗಟ್ಟಿ ಅಂತ ಅನಿಸಿದ್ರೆ ಸ್ವಲ್ಪ ನೀರಿದ್ರೂ ಒಳ್ಳೆಯದೇ, ನೀರು ಕೂಡ ಹಾಕ್ಕೋಬೋದು. ಇದು ಮಿಕ್ಸ್ ಆದಮೇಲೆ 5 ಮಿನಿಟ್ಸ್ ಇರಬೇಕು, ಆ ಥರ ಏನಿಲ್ಲ. ಚೆನ್ನಾಗಿ ಗಂಟಿರಬಾರ್ದು ಅಷ್ಟೆ, ಫುಲ್ಲು ತೆಳುವಾಗಿರಬೇಕು. ದೋಸೆ ಹಿಟ್ಟಿಗಿಂತ ತೆಳು ಇದ್ರೂ ಒಳ್ಳೇದು. ಅಂದ್ರೆ ಇದೊಂಥರ ಇನ್ಸ್ಟೆಂಟ್ ಫುಡ್ ಇದು. ಇನ್ಸ್ಟೆಂಟು, ಬೇಗನೂ ಆಗತ್ತೆ. ನಾಟ್ ಇವನ್ ಮಚ್ ಮೋರ್ ದೆನ್ ಫಾಸ್ಟ್ ಫುಡ್. ನೀವು ನೋಡ್ಬೋದು ಇಷ್ಟು ತೆಳು ಇರುತ್ತೆ, ಇಷ್ಟಿದ್ರೆ ಸಾಕು. ಎಣ್ಣೆ ಕಾಯ್ತಾ ಬಂತು. ಫಸ್ಟು ನಾನು ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ.
ಸಾಸಿವೆ ಪಟಾಕಿ ಥರ ಸಿಡಿಬೇಕು, ಆವಾಗಲೇ ಟೇಸ್ಟ್ ನೋಡಿ ಅದು. ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಆಮೇಲೆ ಸ್ವಲ್ಪ ಜೀರಿಗೆ. ಇದೆಲ್ಲ ಸ್ವಲ್ಪ ಚಟಪಟ ಅಂತ ಬಂದಮೇಲೆ ನಾನು ಇಲ್ಲಿ ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಅದು ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ಹಾಂ, ನಿಮಗೆ ಈಗ ನಾನು 4ರಿಂದ 5 ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೋಬೋದು. ನಾ ಈ ಟೈಮಲ್ಲೇ ಕರಿಬೇವು ಕಟ್ ಮಾಡಿರೋದು, ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದರೆ ಆಮೇಲೂ ಲಾಸ್ಟಲ್ಲೂ ಬೇಕಾದರೆ ಹಾಕ್ಕೋಬೋದು. ಈಗ ಇದಾದಮೇಲೆ ಫುಲ್ಲು ಲೋ ಫ್ಲೇಮಲ್ಲೇ ಮಾಡಿದ್ರೂ ಒಳ್ಳೆಯದಿದು. ಈಗ ಮಿಕ್ಸ್ ಮಾಡಿರೋ ಅಕ್ಕಿ ಹಿಟ್ಟು ಮತ್ತು ಮಜ್ಜಿಗೆನ ಫುಲ್ಲು ಇದಕ್ಕೆ ಹಾಕೊಂಬಿಡೋಣ. ಎಷ್ಟು ಸಮಯ ಬೇಕಾಗುತ್ತೆ ಸಾಮಾನ್ಯ ಅದಕ್ಕೆ? ಇದು ಇನ್ನು ಒಂದು 10ರಿಂದ 15 ನಿಮಿಷ ಆಗುತ್ತೆ. ಇದು ಹಾಕೊಂಡ್ಮೇಲೆ ಹೀಟ್ ಇರೋದ್ರಿಂದ ಗಟ್ಟಿ ಆಗಿಬಿಡತ್ತೆ. ಸೊ ಕೈ ಬಿಡದೆ ಇರೋ ಹಂಗೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ. ಸ್ವಲ್ಪ ಗಟ್ಟಿ ಆಗ್ತಾ ಬಂದಿದೆ. ಈ ಟೈಮಲ್ಲಿ ಬೇಕಾದ್ರೆ ಸ್ವಲ್ಪ ಹಿಂಗನ್ನ ಹಾಕೋಬಹುದು ಟೇಸ್ಟ್ಗೆ. ಇವಾಗ ಇಲ್ಲ ಅಂದ್ರೂ ಒಗ್ಗರಣೆ ಎಣ್ಣೆ ಇದು ಹಾಕಿದಾಗ ಕೂಡ ಹಾಕೋಬಹುದು. ಇವಾಗ ಹಾಕೋದ್ರಿಂದ ಸ್ವಲ್ಪ ಟೇಸ್ಟ್ ಜಾಸ್ತಿ ಇರುತ್ತೆ. ಹಿಂಗಿನ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ಇದು 50% ಆಗಿದೆ. ಇದು ಗಟ್ಟಿ ಆಗ್ತಾ ಬಂದಿದೆ. ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ಏನು ಬೇಡ. ಬೇಕು ಅಂದ್ರೆ ಟೇಸ್ಟ್ಗೆ ಹಾಕೋಬಹುದು. ಬಟ್ ಏಕಾದಶಿ ಫಲಾರಕ್ಕೆ ಅಂದ್ರೆ ಮೇನ್ಲಿ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡೋದಿಲ್ಲ. ಸೊ ಈ ಟೈಮಲ್ಲಿ ಸ್ವಲ್ಪ ಎಣ್ಣೆ ಬೇಕಾಗತ್ತೆ. ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕಾಗತ್ತೆ. ಇವಾಗ ಅದು ಒಂದು 50, 60, 70% ತನಕ ಕುಕ್ ಆಗಿದೆ ಅಲ್ವಾ? ಹೌದು. ಇನ್ನೊಂದು 2-3 ಮಿನಿಟ್ಸ್ ಬಿಟ್ರೆ ಇನ್ನೂ ಚೆನ್ನಾಗಾಗತ್ತೆ. ಈ ತರ ಎಲ್ಲ ಅಂಟದಿಲ್ಲ ಇದು. ಈ ಹಿಟ್ಟಿಂದು ಹಸಿ ಹಿಟ್ಟು ವಾಸನೆ ಕೂಡ ಹೋಗತ್ತೆ ಈ ಟೈಮ್. ಓಕೆ, ಆ ಮಜ್ಜಿಗೆದು ಟೇಸ್ಟ್ ಅದರಲ್ಲಿ ಕ್ಲೀನ್ ಆಗಿ ಸೆಟ್ ಆಗುತ್ತೆ ಅದರಲ್ಲಿ ಅಕ್ಕಿ ಹಿಟ್ಟಲ್ಲಿ. ಇವಾಗ ಅದು ಬಾಣ್ಲಿನ ಎಲ್ಲ ಬಿಡ್ತಾ ಇದೆ. ಅದು ಆಗಿದೆ. ಈ ತರ ಫುಲ್ಲು ಉಂಡೆ ತರ ಬರುತ್ತೆ. ಆಮೇಲೆ ಈ ಟೈಮಲ್ಲಿ ಆರಿಸ್ಕೊಂಡ್ಬಿಟ್ರೆ ಆಯ್ತು. ಆಮೇಲೆ ಚಿಕ್ಕದಾಗಿ ನೀವು ಅದನ್ನ ಉಂಡೆ ಇವಾಗ ಮುದ್ದೆ ಮಾಡೋ ಹಂಗೆ. ಇದು ಮೊಸರು ಮುದ್ದೆ ಆದ್ರಿಂದ ಚಿಕ್ಕದಾಗಿ ಬೇಕಾದ್ರೆ ರೌಂಡ್ ಆಗಿ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಹಂಗೆ ಕೂಡ ಸೌಟಲ್ಲೂ ಹಂಗೆ ತಟ್ಟೆಗೆ ಡೈರೆಕ್ಟ್ ಆಗಿ ಹಾಕೋಬಹುದು. ನಾನು ಉಂಡೆ ಮಾಡಿ ತೋರಿಸ್ತೀನಿ ಇವಾಗ. ಆಯ್ತು. ಅದು ಆದ್ಮೇಲೆ ಒಂದು ತಟ್ಟೆಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಈ ತರ ಎಣ್ಣೆ ತಟ್ಟೆಗೆ ಸವರ್ಕೋಬೇಕಾಗುತ್ತೆ. ಅದಾದ್ಮೇಲೆ ಇವಾಗ ಮುದ್ದೆ ತರ ಮಾಡೋದ್ರಿಂದ ಇದನ್ನ ಈ ತಟ್ಟೆಗೆ ಹಾಕೊಂಡ್ಬಿಟ್ಟು ನಿಮ್ಗೆ ಎಷ್ಟು ಸೈಜ್ ಬೇಕಾಗತ್ತೋ ಅಷ್ಟು ಸೈಜ್ ತಗೋಬಹುದು. ನಾನು ಸ್ವಲ್ಪ ಚಿಕ್ಕದಾಗೆ ಮಾಡಿದೀನಿ. ಒಂದು ಇದರಲ್ಲಿ ಬಿಸಿ ಇರೋದ್ರಿಂದ ಬರೀ ನೀರನ್ನ ಇಟ್ಕೊಂಡು ಕೈಯಲ್ಲಿ ಮುದ್ದೆ ತರ ಹಿಂಗೆ ರೌಂಡ್ ಮಾಡ್ಕೊಳ್ಳೋದು. ನಾವು ಹಿಂಗೆ ರಾಗಿ ಮುದ್ದೆ ಮಾಡ್ತೀವಲ್ಲ ಆ ತರ ಅಷ್ಟೇ.
ಇದು ಬಿಸಿ ಇದ್ದಾಗಲೇ ಮಾಡಿದ್ರೆ ಚೆನ್ನಾಗಾಗುತ್ತೆ. ನಿಮ್ಗೆ ಬಿಸಿ ತಡೆಯಲ್ಲ ಅಂದ್ರೆ ಸ್ವಲ್ಪ ಆರದ ಮೇಲೆ ಕೂಡ ಮಾಡ್ಕೋಬಹುದು. ಅದಕ್ಕೆ ಸ್ವಲ್ಪ ತಣ್ಣೀರಿಟ್ಕೊಂಡು ಈ ತರ ಉಂಡೆ ನಿಮ್ಗೆ ಯಾವ ಸೈಜ್ ಬೇಕೋ ದೊಡ್ಡದ್ ಬೇಕಾದ್ರೂ ಮಾಡ್ಕೋಬಹುದು. ಚಿಕ್ಕ ಮಕ್ಳಿದ್ರೆ ಚಿಕ್ಕದಾಗಿ ಕೂಡ ಮಾಡ್ಕೋಬಹುದು. ಜೊತೆಗೆ ವ್ಯಂಜನ ಏನು ಬೇಡವಾ? ಜೊತೆಗೆ ಬೇಕು ಅಂದ್ರೆ ಉಪ್ಪಿನಕಾಯಿ ರಸ ಬೇಕಾದ್ರೆ ಹಾಕೋಬಹುದು ಟೇಸ್ಟ್ಗೆ. ಇಂಡಿಪೆಂಡೆಂಟ್ ಆಗಿ ಇದನ್ನ ಹಂಗೆ ತಿನ್ಬಹುದು. ಯಾಕಂದ್ರೆ ಇದ್ರಲ್ಲೇ ಎಲ್ಲ ಇರೋದ್ರಿಂದ, ಖಾರ ಉಪ್ಪು ಎಲ್ಲ ಇರೋದ್ರಿಂದ ಬೇರೆ ಏನು ಬೇಕಾಗೋದಿಲ್ಲ ಇದಕ್ಕೆ. ಏಕಾದಶಿ ದಿವಸ ಇದು ತಿನ್ನೋದು ತುಂಬಾ ಇದಾಗತ್ತೆ. ಅವತ್ತು ಉಪ್ಪಿನಕಾಯಿ ತಿನ್ನೋದು ಅದೆಲ್ಲ ತುಂಬಾ ಕಮ್ಮಿ. ಹೌದು. ಓಕೆ, ಈ ತರ ಮಾಡಿದೀನಿ. ಈಗ ತಟ್ಟೆಗೆ ಹಾಕಿ ಸರ್ವ್ ಮಾಡ್ತೀನಿ. ಪೂರ್ಣಿಮಾ ಅವರೇ, ಇದಕ್ಕೆ ಸೈಡ್ ಡಿಶ್ ಏನು ಬೇಡವಾ? ಇದು ಹಂಗೆ ತಿಂದ್ರು ಚೆನ್ನಾಗಿರತ್ತೆ. ಇದ್ರ ಜೊತೆ ಉಪ್ಪಿನಕಾಯಿ ಜೊತೆ ತಿನ್ಬೋದು, ರಸದ ಜೊತೆ. ಇಲ್ಲಾಂದ್ರೆ ಮಾವಿನಕಾಯಿ ಗೊಜ್ಜು, ಇಲ್ಲಾಂದ್ರೆ ಟೊಮೆಟೊ ಗೊಜ್ಜು, ಯಾವ್ದಾದ್ರು ಗೊಜ್ಜು ಜೊತೆನೂ ಚೆನ್ನಾಗಿರತ್ತೆ. ಮೆಂತ್ಯದ ಗೊಜ್ಜು ಅಂತ, ಮೆಂತ್ಯದ ಗೊಜ್ಜು, ಬದನೆಕಾಯಿನಲ್ಲಿ ಮಾಡಬಹುದು, ಹಾಗಲಕಾಯಿ, ಡಿಫರೆಂಟ್ ವೆರೈಟಿ ಆಫ್ ಗೊಜ್ಜಲ್ಲಿ ತಗೋಬಹುದು. ದಟ್ ವಿಲ್ ಬಿ ಎ ಗ್ರೇಟ್ ಕಾಂಬಿನೇಷನ್. ಹೌದು, ಚೆನ್ನಾಗಿರುತ್ತೆ. ಓಕೆ, ಎಲ್ಲರ ಮನೆಯಲ್ಲೂ ಟ್ರೈ ಮಾಡಿ. ಇದು ಇಟ್ಸ್ ಎ ವೆರಿ, ಇಲ್ಲದ್ರೆ ಹಂಗೇನು ತಿನ್ಬೋದು. ನೋಡಿ, ರೆಡಿ ಆಗಿದೆ. ಈಗ ಟೇಸ್ಟ್ ನೋಡಿ. ಪೂರ್ಣಿಮಾ ಅವರು ಇದು ಕೊಡ್ತಾ ಇದ್ದಾರೆ, ಟೇಸ್ಟ್ ಮಾಡ್ತೀನಿ ಇವಾಗ. ಕೈಯಲ್ಲಿ ಬೇಡ ಅಂದ್ರೆ ಸ್ಪೂನ್ ಯೂಸ್ ಮಾಡ್ಕೋಬಹುದು, ನಿಮ್ ಇಷ್ಟ. ಅದು ದೇವರು ಕೊಟ್ಟಿದ್ದ ಕೈ ಇದೆ, ಸ್ಪೂನೇ ಇದೆ. 5 ಸ್ಪೂನ್ ಕೊಟ್ಟಿದ್ದಾನೆ ದೇವರು ಅಲ್ವಾ ವೀಕ್ಷಕರೇ? ಇದರಲ್ಲಿ ತಿನ್ನೋ ಟೇಸ್ಟ್ ಸ್ಪೂನ್ ಅಲ್ಲಿ ಬರೋದಿಲ್ಲ. ಅದಲ್ಲದೆ ಮುದ್ದೆ, ಇದು ಮುದ್ದೆ ಅಂತಾನೆ ಕರೆಯೋಣ, ಅದನ್ನ ಕೈನಲ್ಲೇ ತಿನ್ಬೇಕು, ಆವಾಗಲೇ ಅದು ಟೇಸ್ಟ್ ಗೊತ್ತಾಗೋದು. ಈ ನನ್ನ ಮಾತಿಗೆ ಎಲ್ಲರದು ಸಹಮತಿ ಇದೆ ಅನ್ಕೊಳ್ತೀನಿ. ಇವಾಗ ಟೇಸ್ಟ್ ಮಾಡ್ತೀನಿ. ಪೂರ್ಣಿಮಾ ನೀವು ತಗೊಳ್ಳಿಮ್ಮ. ಇದಕ್ಕೆ ಮೇಲ್ಗಡೆ ಸ್ವಲ್ಪ ತೆಂಗಿನಕಾಯಿ ಹಾಕಿದೀನಿ ನಾನು. ಬಿಸಿಯಾಗಿದೆ. ಇದು ಬಿಸಿ ಬಿಸಿ ತಿಂದ್ರೇನೆ ಟೇಸ್ಟ್ ಇರೋದು. ತುಂಬಾ ಸಾಫ್ಟ್ ಆಗು ಇದೆ. ಹೇಗಿದೆ? ಸೂಪರ್ ಆಗಿದೆ ಅಮ್ಮ. ನನಗೆ ಇದು ತುಂಬಾ ಟ್ರೆಡಿಷನಲ್ ರೆಸಿಪಿ. ನನಗೆ ನಮ್ಮ ಅತ್ತೆ ಒಬ್ರು ಹೇಳ್ಕೊಟ್ರು. ಅವರು ತುಂಬಾ ಇದೆಲ್ಲ ಮಾಡುವರು. ಅವರು ಇವರೆಲ್ಲ ನಮ್ಮ ರಿಲೇಟಿವ್ಸ್ ಇವರು. ನಮ್ಮ ಕಸಿನ್ ಪೂರ್ಣಿಮಾ ಅವರು. ಅದರಿಂದ ಇವರ ಅತ್ತೆ ಅಂತ ಹೇಳಿದ್ರಲ್ಲ, ಅವರು ತುಂಬಾ ಚೆನ್ನಾಗಿ ಅಡುಗೆ ಮಾಡೋರು. ಅನ್ಫಾರ್ಚುನೇಟ್ಲಿ ಇವಾಗಿಲ್ಲ. ಬಟ್ ಅವರೆಲ್ಲ, ಅವರು ನಮ್ಮ ಮದರು ಎಲ್ಲ ತುಂಬಾ ಸೂಪರ್. ಇದು ತುಂಬಾ ಹಳೆ ರೆಸಿಪಿ ಇದು. ಪ್ಲಸ್ ಅಷ್ಟು ಕಾಮನ್ ಇರೋದಿಲ್ಲ ಇದು, ಎಲ್ಲಾರ ಮನೆಯಲ್ಲೂ ಮಾಡೋದಿಲ್ಲ ಇದು. ಹೌದು, ಇದು ಅಕ್ಕಿನಲ್ಲಿ ಮುದ್ದೆ ಮಾಡ್ತೀನಿ ಅಂದ್ರೆ ತುಂಬಾ ಆಶ್ಚರ್ಯ ಎಲ್ರಿಗೂ. ಎಷ್ಟೋ ಜನ ಕೇಳಿಲ್ದೇ ಇರ್ಬೋದು. ಇದನ್ನ ನೀವು ಮನೇಲಿ ಟ್ರೈ ಮಾಡಿ. ತುಂಬಾ ಸಿಂಪಲ್. ಟೇಸ್ಟ್ ಇಷ್ಟ ಆಯ್ತಾ? ಸೂಪರ್ ಆಗಿದೆ ಮಾ. ಈ ಅಕ್ಕಿ ಹಿಟ್ಟು ಮಜ್ಜಿಗೆಲ್ ಬೆಂದಿರೋದು ತುಂಬಾ ಚೆನ್ನಾಗಿ ಕಾಂಬಿನೇಷನ್, ತುಂಬಾ ಚೆನ್ನಾಗಿದೆ ರಿಯಲಿ. ಇದು ನಮ್ಮನೇಲೂ ನಮ್ಮ ಶ್ರೀಮತಿ ಅವರಿಗೆ ಮಾಡಕ್ ಹೇಳ್ತೀನಿ. ಫಸ್ಟ್ ಟೈಮ್ ಇದು ಟ್ರೈ ಮಾಡಿದ್ದು. ತುಂಬಾ ಇದೆ, ನಮ್ಮ ತಾಯಿ ಇದ್ದಾಗ ಮಾಡ್ತಾ ಇದ್ರೆ ಏನೋ. ಇವಾಗ ಟೇಸ್ಟ್ ಮರ್ತೋಗಿದೆ. ಇವಾಗ ಮೋಸ್ಟ್ಲಿ ಆಯ್ತು ಅಂದ್ರೆ ಇವತ್ತಿಲ್ಲ, ನಾಳಿದ್ದು ಇಲ್ಲ, ವೀಕೆಂಡ್ ಅಲ್ಲಿ ತಿಂದು ಇದನ್ನೇ ಮಾಡ್ಕೊಂಡು ಎಂಜಾಯ್ ಮಾಡ್ತೀವಿ. ಇದು ತಿಂಡಿ ತರ ಸಂಜೆ ಕೂಡ ಈ ಮಳೆ ಇದು ಬರ್ತಾ ಇರೋವಾಗ ಕಾಫಿ ಜೊತೆ ಕೂಡ ತಗೋಬಹುದು. ಚೆನ್ನಾಗಿದೆ. ಥ್ಯಾಂಕ್ಸ್ ಪೂರ್ಣಿಮಾ ಅವರೇ. ಥ್ಯಾಂಕ್ ಯು. ಒಂದು ಒಳ್ಳೆ ಡಿಶ್ ತೋರಿಸಿದ್ರಿ. ಸಿಂಪಲ್ ಅಂಡ್ ಗ್ರ್ಯಾಂಡ್. ಮಾಡಕ್ ಸಿಂಪಲ್, ಬಟ್ ತಿನ್ನೋದು ತುಂಬಾ ಗ್ರ್ಯಾಂಡ್ ಆಗಿದೆ ಇದು. ಥ್ಯಾಂಕ್ ಯು ಪೂರ್ಣಿಮಾ ಅವರೇ. ಥ್ಯಾಂಕ್ ಯು. ವೀಕ್ಷಕರೇ, ಮತ್ತೆ ನನ್ನ ಮಾಮೂಲಿ ಹೇಳುವಂಗೆ ಗೋಕಾಷ್ಟಮಿ ಬರ್ತಾ ಇದೆ. ಅದಕ್ಕೇನಾದ್ರು ನಿಮ್ಮ ಮನೇಲಿ ನೀವು ಮಾಡೋಂಗಿದ್ರೆ ದಯವಿಟ್ಟು ತಿಳಿಸಿ. ಮತ್ತೆ ಇವನ್ ಅದುವೇ ನೀವು ಬೇರೆ ಐಟಮ್ ಕೂಡ ಏನಾದ್ರು ಮಾಡೋದಿತ್ತಂದ್ರೆ ನಿಮ್ಮ ಪಾಕ ಪ್ರವೀಣತೆ ಎಲ್ರಿಗೂ ತಿಳಿಸ್ಬೋದು. ಥ್ಯಾಂಕ್ ಯು. ಐ ಆಮ್ ಸೈನಿಂಗ್ ಆಫ್. ಐ ವಿಲ್ ಎಂಡ್ ದ ವಿಡಿಯೋ ಹಿಯರ್. ಥ್ಯಾಂಕ್ ಯು ಪೂರ್ಣಿಮಾ ಅವರೇ. ಥ್ಯಾಂಕ್ ಯು.